ವೆಲ್ಕಮ್ ಟು ಸ್ಪೋರ್ಟ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ IPL ಸ್ಟಾರ್ಟ್ ಆಗೋ ಡೇಟ್ ಬಗ್ಗೆ ಮಾತಾಡೋಣ. ಯಾವಾಗ ಸ್ಟಾರ್ಟ್ ಆಗ್ಬೋದು, ಯಾವ ಮಂತಲ್ಲಿ ಬರ್ಬೋದು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಪೂರ್ತಿ ನೋಡಿ. ನನ್ನ ಕಡೆಯಿಂದ ಒಂದೇ ಒಂದು ರಿಕ್ವೆಸ್ಟು, ವಿಡಿಯೋ ಫಸ್ಟ್ ಟೈಮ್ ನೋಡ್ತಿರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಆಲರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಮಗೆಲ್ಲ ಗೊತ್ತಿರೋ ಹಾಗೆ ಈಗಾಗಲೇ IPL ಆ್ಯಕ್ಷನ್ ಎಲ್ಲ ಕಂಪ್ಲೀಟ್ ಆಗಿದೆ. ಕಂಪ್ಲೀಟಾಗಿ ಎಲ್ಲ ಟೀಮ್ಗಳು ಅವ್ರಿಗೆ ಬೇಕಾಗಿರೋ ಪ್ಲೇಯರ್ಸ್ನ ತೊಗೊಂಡು ಫುಲ್ಲು ಖುಷಿಯಾಗಿದ್ದಾರೆ ಅಂತಲೇ ಹೇಳ್ಬೋದು. ತುಂಬ ಜನ ಇಂಡಿಯನ್ ಯಂಗ್ಸ್ಟರ್ಗಂತೂ ಒಂದು ಒಳ್ಳೆ ಚಾನ್ಸ್ ಇದೆ ಅಂತಲೇ ಹೇಳ್ಬೋದು ಅವರೊಂದು ಪರ್ಫಾರ್ಮೆನ್ಸ್ ತೋರಿಸ್ಕೊಳ್ಳೋಕ್ಕೆ IPL ಸೀಸನಲ್ಲಿ. ನೋಡೋಣ ಈ ಸೀಸನಲ್ಲಿ ಯಾವ ಒಂದು ಪ್ಲೇಯರ್ ಕನ್ವಿನ್ಸಿಗೆ ಕಾಣ್ತಾರೆ ಅಂತ. ಈ ಸೀಸನ್ IPL ಮೆಗಾ ಆ್ಯಕ್ಷನ್ ಆಗಿರೋದ್ರಿಂದ ಎಲ್ಲ ಒಂದು ಟೀಮ್ಗಳು ಕೂಡ ಒಂದೊಳ್ಳೆ ಬ್ಯಾಲೆನ್ಸ್ ಟೀಮ್ನ ಬಿಲ್ಡ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಗೆಸ್ ಮಾಡೋಕ್ಕಂತೂ ಆಗ್ತಿಲ್ಲ ಯಾವೊಂದು ಟೀಮ್ ಸ್ಟ್ರಾಂಗ್ ಇದೆ, ಯಾವೊಂದು ಟೀಮ್ ವೀಕ್ ಇದೆ ಅಂತ. ಕಾದ್ ನೋಡೋಣ ಯಾವೊಂದು ತಂಡ ಸ್ಟ್ರಾಂಗ್ ಆಗಿ ಕಾಣ್ಬೋದು ನೆಕ್ಸ್ಟ್ ಸೀಸನಲ್ಲಿ ಅಂತ. ಮತ್ತೆ ನಮಗೆಲ್ಲ ಗೊತ್ತಿರೋ ಹಾಗೆ IPL ಸೀಸನ್ ಪ್ರತಿ ವರ್ಷನೂ ಮಾರ್ಚಲ್ಲೇ ನಡೆಸಿದ್ದಾರೆ. ಈ ವರ್ಷ ಕೂಡ ಮಾರ್ಚಲ್ಲೇ ನಡೆಸಿದ್ದಾರೆ. ಅದು ಡೇಟ್ ಅಂತ ಬಂದರೆ ಮಾರ್ಚ್ 14 25 ಮೇವರೆಗೂ ಕೂಡ IPL 2025 ನಡೆಯುತ್ತೆ ಅಂತ ಹೇಳಿದ್ದಾರೆ. ಮತ್ತು ಈ ಒಂದು ಸೀಸನಲ್ಲಿ 74 ಮ್ಯಾಚಸ್ ಕೂಡ ನಡೆಯುತ್ತೆ ಅಂತ ಹೇಳಿದ್ದಾರೆ. ಲಾಸ್ಟ್ ಸೀಸನಲ್ಲೂ ಕೂಡ 74 ಮ್ಯಾಚಸ್ ನಡೆದಿತ್ತು. ಆದರೆ ಈ ಸೀಸನಲ್ಲಿ ಟ್ವಿಸ್ಟ್ ಏನಪ್ಪ ಅಂತ ಹೇಳಿದ್ರೆ ಮುಂದಿನ 3 ವರ್ಷದ IPL ಸ್ಟಾರ್ಟ್ ಆಗೋ ಡೇಟನ್ನು ಕೂಡ ಇವಾಗಲೇ ಅನೌನ್ಸ್ ಮಾಡಿದ್ದಾರೆ BCCI ಅವರು. ಇಲ್ಲಿ ನೀವೆಲ್ಲ ನೋಡ್ತಿರ್ಬೋದು IPL 2025 14 ಮಾರ್ಚಿಂದ 25 ಮೇವರೆಗೂ ಕೂಡ ನಡೆಯುತ್ತೆ 74 ಮ್ಯಾಚಸ್. ಓಕೆ, ನೆಕ್ಸ್ಟ್ ಎರಡು ಸೀಸನ್ 2026 ಹಾಗೂ 27 ವಿಚಾರಕ್ಕೆ ಬಂದರೆ ಇಲ್ಲೊಂದು ಬಿಗ್ ಟ್ವಿಸ್ಟ್ ಇದೆ ಅಂತಲೇ ಹೇಳ್ಬೋದು. IPL 2026 15 ಮಾರ್ಚಿಂದ 31 ಮೇವರೆಗೂ ಕೂಡ ನಡೆಯುತ್ತೆ. ಆದರೆ ಇದರಲ್ಲಿ ಶಾಕಿಂಗ್ ವಿಷಯ ಏನಪ್ಪ ಅಂತ ಹೇಳಿದ್ರೆ ಇದರಲ್ಲಿ 84 ಮ್ಯಾಚಸ್ ನಡೆಯುತ್ತೆ ಅಂತ ಹೇಳಿದ್ದಾರೆ BCCI ಅವರು ಈ ಸೀಸನಲ್ಲಿ. ನಮಗೆಲ್ಲ ರೀಸೆಂಟಾಗಿ ಗೊತ್ತಿರೋ ಹಾಗೆ IPL 2022 84 ಮ್ಯಾಚಸ್ ನಡೆದಿತ್ತು. ಮತ್ತು 23 ಅಂತ ಬಂದಾಗ 74 ಮ್ಯಾಚಸ್ ನಡೀತು. 24 ಅಂತ ಬಂದಾಗಲೂ ಕೂಡ 74 ಮ್ಯಾಚಸ್ ನಡೀತು. ಈಗ 25 ಕೂಡ 74 ಮ್ಯಾಚಸ್ ನಡೆಯುತ್ತೆ. ಆದರೆ 26 ಮಾತ್ರ 84 ಮ್ಯಾಚಸ್ ನಡೀತೆ ಅಂತ ಹೇಳಿದ್ದಾರೆ. 10 ಮ್ಯಾಚಸ್ ಎಕ್ಸ್ಟ್ರಾ ಆ್ಯಡ್ ಮಾಡ್ತಾರೆ ಅಂತ ಹೇಳ್ಬೋದು. ನೆಕ್ಸ್ಟ್ IPL 2027 ಅಂತ ಬಂದಾಗ 14 ಮಾರ್ಚಿಂದ 30 ಮೇವರೆಗೂ ಕೂಡ IPL 2027 ನಡೆಯುತ್ತೆ ಅಂತ ಹೇಳಿದ್ದಾರೆ. ಆದರೆ ಇದರಲ್ಲೂ ಕೂಡ ಶಾಕಿಂಗ್ ವಿಚಾರ ಏನಪ್ಪ ಅಂತ ಹೇಳಿದ್ರೆ IPL 2027 90+ ಮ್ಯಾಚಸ್ ನಡಿಬೋದು ಅಂತ ಅಪ್ಡೇಟ್ ಬಂದಿದೆ. ಇದೊಂಥರ ಬೆಂಕಿ ಅಪ್ಡೇಟ್ ಅಂತಲೇ ಹೇಳ್ಬೋದು ಕೆಲವರಿಗೆ IPL ಫ್ಯಾನ್ಸ್ಗಳಿಗೆ. ಆದರೆ ಕೆಲವ್ರಿಗೆ ಒಂಥರ ಬೇಜಾರಂತ ಇದ್ದೇ ಇರುತ್ತೆ. ಯಾಕಂದರೆ IPL ಅಂದರೆ ಒಂದು ಕ್ಯೂರಿಯಾಸಿಟಿ ಇರಲೇಬೇಕು. ಯಾವಾಗ ಸ್ಟಾರ್ಟ್ ಆಗುತ್ತೆ, ಯಾವಾಗ ಬರ್ಬೋದು, ಯಾವ ಮಂತಲ್ಲಿ ಬರ್ಬೋದು, ಯಾವ ಡೇಟ್ ಸ್ಟಾರ್ಟ್ ಆಗ್ಬೋದು ಅನ್ನೋ ಕ್ಯೂರಿಯಾಸಿಟಿ ಇರಬೇಕು. ಆದರೆ ಇವರು ಇದನ್ನು ಇಷ್ಟು ಬೇಗ ರಿವೀಲ್ ಮಾಡಿರೋದ್ರಿಂದ ಅದೆಲ್ಲ ಒಂಥರ ಯಾವ ಥರ ಅಂದರೆ ಡೆಲಿವರಿ ಆಗೋಕ್ಕಿಂತ ಮುಂಚೆ ಡಾಕ್ಟ್ರೇನಲ್ಲಿ ಬಂದು ಪೇರೆಂಟ್ಸ್ ಹತ್ರ ಈ ಮಗು ಗಂಡು ಹೆಣ್ಣು ಅನ್ನೋ ಹೇಳೋ ಥರ ಆಗಿದೆ ಈ ಒಂದು ಸಿಚುವೇಶನ್ನು. ಎಕ್ಸ್ಟ್ರಾ ಮ್ಯಾಚಸ್ ಆ್ಯಡ್ ಆಗಿದೆ, ಖುಷಿನೇ. ಆದರೆ ಇದನ್ನು ಇಷ್ಟು ಬೇಗ ರಿವೀಲ್ ಮಾಡಬಾರ್ದಾಗಿತ್ತು ಹೊರಗಡೆ. ಯಾಕಂದರೆ ಹೊರಗಡೆ ನಮ್ಮ ಫ್ಯಾನ್ಸ್ ಅಂತೂ ತುಂಬ ಎಕ್ಸ್ಪೆಕ್ಟೇಷನ್ ತಿಳ್ಕೊಂಡಿರ್ತಾರೆ. ಪ್ರತಿ ಸೀಸನ್ನು ಕೂಡ ಯಾವ ಥರ ಮೂಡಿ ಬರ್ಬೋದು, ಯಾವ ಥರ ಡೇಟಿಗೆ ಬರ್ಬೋದು, ಯಾವ ಮಂತಲ್ಲಿ ಬರ್ಬೋದು, ಯಾವ ಥರ ಚೇಂಜ್ ಮಾಡ್ಬೋದು ಈ ವರ್ಷ ಅನ್ನೋದು ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ ಪ್ರತಿ ವರ್ಷವೂ. ಅದೇ ಮೋಸ್ಟ್ಲಿ ಕಂಟಿನ್ಯೂ ಆಗಿದ್ರೆ ಮೋಸ್ಟ್ಲಿ ಮುಂದಿನ ಸೀಸನ್ಗಳು ಇನ್ನೂ ಚೆನ್ನಾಗಿ ಮೂಡಿ ಬರ್ತಿತ್ತು ಅಂತ ಕಾಣುತ್ತೆ. ಈ ಅಪ್ಡೇಟು ಕೆಲವರಿಗೆ ಬೆಂಕಿ ಅಪ್ಡೇಟ್ ಅಂತ ಅನ್ಸಿದ್ರು ಕೂಡ ಇನ್ನು ಕೆಲವರಿಗೆ ಬೇಜಾರು ಅಪ್ಡೇಟ್ ಅಂತ ಅನಿಸುತ್ತೆ. ಯಾಕಪ್ಪ ಅಂತ ಹೇಳಿದ್ರೆ IPL ಫ್ಯಾನ್ಸ್ಗಳು ಪ್ರತಿ ವರ್ಷವೂ ಕೂಡ ಒಂದು ಒಳ್ಳೆ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತಾರೆ, ಏನಾದ್ರು ಹೊಸ ಚೇಂಜ್ ಮಾಡ್ಬೋದಾ ಅಂತ. ಇವರು ಇದನ್ನು ದಾಟಿ ಇವಾಗಲೇ ಮುಂದೆ ಹೋಗಿರೋದ್ರಿಂದ ಒಂಥರ ಚೆನ್ನಾಗಿ ಕಾಣ್ತಿಲ್ಲ ಇದು ನನ್ನ ಪ್ರಕಾರ. ಇದ್ರ ಬಗ್ಗೆ ನನ್ನ ಪರ್ಸ್ನಲಾಗಿ ಅನಿಸಿದೇನಪ್ಪ ಅಂತ ಹೇಳಿದ್ರೆ ಇಷ್ಟು ಬೇಗ ಬಿಡಬಾರ್ದಾಗಿತ್ತು. ಇಷ್ಟು ಬೇಗ ಬಿಟ್ಟಿದ್ದು ಒಂಥರ IPL ಹೊಡೆತಾ ಬೀಳ್ಬೋದು ಮುಂದಿನ ಸೀಸನ್ಗಳಲ್ಲಿ. ಕಾದು ನೋಡೋಣ ಮುಂದಿನ ಸೀಸನ್ಗಳಲ್ಲಿ 26 ಹಾಗೂ 27 ಯಾವ ಥರ ತೊಗೊಂಬರ್ಬೋದು, ಬೇರೆ ಏನಾದರೂ ಚೇಂಜ್ ಮಾಡ್ತಾರಾ, ಹೊಸ್ದಾಗಿ ಏನಾದರೂ ತೊಗೊಂಬರ್ಬೋದು ಆ ಸೀಸನ್ಗಳಲ್ಲಿ ಅವ್ರನ್ನ ನೋಡಬೇಕು. ಇದಿನ್ನೂ ಬರೀ ಟೀಸರ್ ಅಷ್ಟೇ. ಇನ್ನೂ ಸಾಂಗ್ ಬಾಕಿ ಇದೆ, ಪಿಕ್ಚರ್ ಬಾಕಿ ಇದೆ, ಕ್ಲೈಮ್ಯಾಕ್ಸ್ ಬಾಕಿ ಇದೆ. ಯಾವ ಥರ ತೊಗೊಂಬರ್ತಾರಂತ ಕೊನೆವರೆಗೂ ನೋಡೋಣ. ಇನ್ನು ಈ ಸೀಸನ್ ವಿಚಾರಕ್ಕಂತ ಬಂದರೆ ಈಗಾಗಲೇ ನಾವೆಲ್ಲ ನೋಡಿರ್ತೀವಿ ಎಲ್ಲ ಒಂದು ಟೀಮ್ಗಳು ಕೂಡ ಸ್ಟ್ರಾಂಗಾಗಿ ಕಾಣ್ತಾ ಇದೆ. ಆಲ್ಮೋಸ್ಟ್ ಈ ವರ್ಷನೂ ಕೂಡ ಒಂದು ಒಳ್ಳೆ ಸ್ಟಾರ್ಟಿಂಗ್ ಲೈನ್ ತೊಗೊಂಬರ್ಬೋದು ಎಲ್ಲ ಟೀಮ್ಗಳು ಅಂತ ಅಂದ್ಕೊಂಡಿದ್ದೀನಿ. ಓಕೆ ಫ್ರೆಂಡ್ಸ್, ಇಷ್ಟು ಹೇಳ್ತಾನೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್.